ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ SR TV ಕನ್ನಡ ಚಾನಲ್ಗೆ ಸ್ವಾಗತ. ಈ ವಿಡಿಯೋ ಆರ್ ಅಕ್ಷರದಿಂದ ಯಾರ ಹೆಸರು ಶುರುವಾಗುತ್ತದೋ ಈ 2024ರಲ್ಲಿ ಅವರ ಭವಿಷ್ಯ ಹೇಗಿರಲಿದೆ ಎಂದು ಹೇಳುತ್ತದೆ. ನಿಮಗೆ ತಿಳಿಯದಿರುವಂಥ ಆಸಕ್ತಿಕರವಾದ ಕೆಲ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದನ್ನು ಮಾತ್ರ ಮರೀಬೇಡಿ. ಪ್ರಪಂಚದಲ್ಲಿ ತುಂಬ ಜನರ ಹೆಸರು ಆರ್ ಅಕ್ಷರದಿಂದಲೇ ಶುರುವಾಗುತ್ತದೆ. ಆದರೆ ನ್ಯೂಮರಾಲಜಿ ಈ ಅಕ್ಷರದ ಬಗ್ಗೆ ಏನು ಹೇಳುತ್ತಿದೆ, ಇವರ ಬಗ್ಗೆ ನಾವು ತಿಳಿದುಕೊಳ್ಳಬೇಕಾದ ಅಂಶಗಳೇನು ಎಂದು ಹಲವಾರು ಜನರಿಗೆ ತಿಳಿಯದು. ಮುಖ್ಯವಾಗಿ ನಾವು ತಿಳಿಯಬೇಕಾದ ವಿಷಯ ಏನಪ್ಪ ಅಂದರೆ, ಮನುಷ್ಯ ಹುಟ್ಟಿದ ಕೂಡಲೇ ಸಮಯ ಹಾಗೂ ದಿನದ ಪ್ರಕಾರ ಜಾತಕ ಬರೆಸಬೇಕು. ಪಂಡಿತರು ರಾಶಿ ನಕ್ಷತ್ರ ನೋಡಿ ಆ ಮಗುವಿಗೆ ಜಾತಕ ಬರೆಯುತ್ತಾರೆ. ಅವರಿಗೆ ಸೂಚಿಸಲಾದಂಥ ಅಕ್ಷರದಿಂದಲೇ ಹೆಸರನ್ನು ಇಡಬೇಕಾಗುತ್ತದೆ. ಅಯ್ಯೋ, ಅಕ್ಷರದಲ್ಲೇನಿದೆ, ಅದೇನು ಜಾತಕ ಬದಲಾಯಿಸುತ್ತದ? ಈ ಅಕ್ಷರದಿಂದ ಚೆನ್ನಾಗಿರುವಂಥ ಹೆಸರು ಇಲ್ಲ, ಹಾಗಾಗಿ ಬೇರೆ ಅಕ್ಷರದ ಹೆಸರನ್ನು ಇಡೋಣ ಅಂದುಕೊಳ್ಳಬಾರದು. ಯಾಕಂದರೆ ನಾವಿಡುವಂಥ ಹೆಸರಿನ ಪ್ರಭಾವ, ಅವರಿಗೆ ಕೂಡಿ ಬಂದಂಥ ಅಕ್ಷರದ ಪ್ರಭಾವ ಆ ವ್ಯಕ್ತಿಯ ಮೇಲೆ ಅತಿ ಹೆಚ್ಚು ಪರಿಣಾಮ ಬೀರುತ್ತದೆ. ಈ ವಿಷಯ ಎಲ್ಲ ಸ್ವಲ್ಪ ಹೊತ್ತು ಪಕ್ಕಕ್ಕಿಟ್ಟು ಮೇನ್ ಟಾಪಿಕ್ಗೆ ಬರೋಣ. ಪ್ರತಿ ವ್ಯಕ್ತಿಯೂ ಸಹ ಅವರಲ್ಲಿ ಕೆಲವು ರಹಸ್ಯಗಳನ್ನು ಬಚ್ಚಿಟ್ಟುಕೊಂಡಿರುತ್ತಾರೆ. ಆ ವಿಷಯಗಳು ಯಾರಿಗೂ ಗೊತ್ತಾಗಬಾರದೆಂದು ಆಸೆ ಪಡುತ್ತಾರೆ. ಆದರೆ ನಮ್ಮ ಲಕ್ಷಣಗಳಿಗಿಂತ ಇತರರ ಬಗ್ಗೆ ತಿಳಿದುಕೊಳ್ಳಲು ನಾವೆಲ್ಲರೂ ಆಸಕ್ತಿ ತೋರಿಸುತ್ತೀವಿ. ಈ ಆರ್ ಅಕ್ಷರದಿಂದ ಹೆಸರು ಶುರುವಾಗುವಂಥ ವ್ಯಕ್ತಿಯ ಲಕ್ಷಣಗಳು ಸ್ವಲ್ಪ ಆಸಕ್ತಿಕರವಾಗಿರುತ್ತದೆ. ಆರ್ ಅಕ್ಷರದಿಂದ ಹೆಸರು ಶುರುವಾಗುವವರು ಧರ್ಮವನ್ನು ಹೆಚ್ಚಾಗಿ ನಂಬುತ್ತಾರೆ, ಅದನ್ನು ಆಚರಿಸುತ್ತಾರೆ. ಅಂದರೆ ಧರ್ಮಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡುತ್ತಾರೆ. ಅದೇ ರೀತಿ ಶಕ್ತಿಯುತವಾಗಿ ವ್ಯವಹಾರಗಳನ್ನು ಮಾಡುತ್ತಾರೆ. ಯಾವಾಗಲೂ ಇತರರಿಗೆ ಅನ್ಯಾಯ ಮಾಡಬೇಕು ಅಂತಾಗಲಿ, ಇನ್ನೊಬ್ಬರನ್ನು ತುಳಿದು ತಾನು ಮೇಲೆ ಬರಬೇಕು ಅಂದುಕೊಳ್ಳುವುದಿಲ್ಲ ಈ ಆರ್ ಅಕ್ಷರದವರು. ಇವರು ಎಷ್ಟೇ ಕಷ್ಟಕರವಾದ ಕೆಲಸ ಅಥವಾ ಪರಿಸ್ಥಿತಿ ಎದುರಾದರೂ ಅದನ್ನು ಧೈರ್ಯವಾಗಿ ನಿಭಾಯಿಸಿ ಮುಂದೆ ಹೆಜ್ಜೆ ಇಡುತ್ತಾರೆ. ಹಾಗೆ ಇವರು ಶಾಶ್ವತವಾಗಿರುತ್ತಾರೆ. ಅಂದರೆ ಯಾವುದೇ ಸಂಬಂಧವಾಗಲಿ 4 ದಿನಗಳಲ್ಲಿ ಮುಗಿಸಿ ಹೋಗುವುದಿಲ್ಲ, ಶಾಶ್ವತವಾಗಿ ಅವರೊಂದಿಗೆ ಇರುತ್ತಾರೆ. ಅತಿ ಬೇಗನೆ ಸ್ನೇಹ ಬೆಳೆಸುತ್ತಾರೆ, ಆದರೆ ಆ ಸ್ನೇಹವನ್ನು ಶಾಶ್ವತವಾಗಿ ಇರಿಸಿಕೊಳ್ಳುತ್ತಾರೆ. ಅತಿ ಬೇಗನೆ ಪ್ರೀತಿಸುತ್ತಾರೆ, ಹಾಗೆ ಆ ಪ್ರೀತಿಯನ್ನು ಶಾಶ್ವತವಾಗಿ ಕಾಪಾಡಿಕೊಳ್ಳುತ್ತಾರೆ. ಇನ್ನು ಪ್ರೀತಿ ಅನ್ನೋದು ಇವರ ಜೀವನದಲ್ಲಿ ಹೊಸ ಬೆಳಕನ್ನು ತಂದುಕೊಡುತ್ತದೆ ಎಂದೇ ಹೇಳಬೇಕು. ಪ್ರೀತಿಗಾಗಿ ಇವರು ಎಷ್ಟೋ ಪರದಾಡುತ್ತಾರೆ. ಆ ಪ್ರೀತಿಯನ್ನು ಸಾಧಿಸಿದ ನಂತರ ಜೀವನವಿಡೀ ಎಷ್ಟೋ ಸಂತೋಷವಾಗಿ ಬದುಕುತ್ತಾರೆ. ಇತರೆ ವ್ಯಕ್ತಿಗಳು ಕೂಡ ಇವರನ್ನು, ಇವರ ಜೀವನವನ್ನು ನೋಡಿ ಸ್ಫೂರ್ತಿಯಾಗಿ ತೆಗೆದುಕೊಳ್ಳುತ್ತಾರೆ. ಹಾಗೆ ಇವರು ಜೀವನ ಸಂಗಾತಿಯೊಂದಿಗೆ ನಿಜಾಯಿತಿಯಿಂದ ನಡೆದುಕೊಳ್ಳುತ್ತಾರೆ, ನಿಜವಾದ ಪ್ರೀತಿ ಕೊಡುತ್ತಾರೆ, ಹಾಗೆ ಅತಿ ವಿಶ್ವಾಸ ತೋರಿಸುತ್ತಾರೆ. ಜೀವನದಲ್ಲಿ ಇವರಿಗೆ ಪ್ರೀತಿ ತುಂಬಾ ಮುಖ್ಯವಾದುದು. ಪ್ರೀತಿಯ ನಂತರನೇ ಇನ್ನು ಉಳಿದಿರುವುದು ಯಾವುದಾದರೂ ಅಂದುಕೊಳ್ಳುತ್ತಾರೆ. ಕುಟುಂಬಕ್ಕೆ, ಸಂತಾನಕ್ಕೆ, ಸಂಗಾತಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡುತ್ತಾರೆ. ಹೆಚ್ಚಿನ ಸಮಯ ಅವರಿಗಾಗಿ ಮೀಸಲಿಡುತ್ತಾರೆ. ಯಾವಾಗಲೂ ಅವರ ಸುತ್ತಲಿರುವ ವ್ಯಕ್ತಿಗಳ ಸಂತೋಷಕ್ಕಾಗಿ ಪರಿತಪಿಸುತ್ತಾ ಬದುಕುತ್ತಾರೆ. ಹಾಗೆ ಆರ್ ಅಕ್ಷರದವರು ಸ್ವಲ್ಪ ರೊಮ್ಯಾಂಟಿಕ್ ಆಗಿರುತ್ತಾರೆ ಅಂತಾನೆ ಹೇಳ್ಬೋದು. ಸಂಗಾತಿಯನ್ನು ಯಾವಾಗಲೂ ಸಂತೋಷವಾಗಿರಿಸಲು, ಅವರಿಗೆ ಸ್ವಾತಂತ್ರ್ಯ ಕೊಡಲು ಇವರು ಪ್ರಯತ್ನಿಸುತ್ತಲೇ ಇರುತ್ತಾರೆ. ಅವರು ಕಷ್ಟಪಟ್ಟರೆ ಇವರಿಂದ ನೋಡಲು ಆಗುವುದಿಲ್ಲ. ಹಾಗೆ ಇವರು ಅತಿ ಕಡಿಮೆ ಸಮಯದಲ್ಲಿ ಎಂತಹ ಕಷ್ಟಕರವಾದ ಕೆಲಸವಾದರೂ, ವಿಷಯವಾದರೂ ಅರ್ಥ ಮಾಡಿಕೊಂಡು ಅವಕಾಶಗಳನ್ನು ಕೂಡ ಹುಡುಕಿ ಸಾಧಿಸುತ್ತಾರೆ. ಹಾಗೆ ಇವರು ಹೆಚ್ಚಿನ ಅಧಿಕಾರ ತೋರಿಸೋಕೆ ಇಷ್ಟಪಡಲ್ಲ.
ಇವರಿಗೆ ಸಂಕೋಚ ಸ್ವಭಾವ ಜಾಸ್ತಿ. ಈ ಸ್ವಭಾವ ಬದಲಾಯಿಸಿಕೊಳ್ಳಲು ಎಷ್ಟೋ ಪ್ರಯತ್ನಗಳನ್ನು ಮಾಡುತ್ತಾ ಇರುತ್ತಾರೆ, ಆದರೆ ಇವರಿಂದ ಸಾಧ್ಯವಾಗುವುದಿಲ್ಲ. ಹಾಗೆ ಇವರು ಒಳ್ಳೆ ವ್ಯಕ್ತಿಗಳು ಎಂದು ಸಾಬೀತುಪಡಿಸಿಕೊಳ್ಳಲು ಯಾವಾಗಲೂ ಪರದಾಡುತ್ತಾ ಇರುತ್ತಾರೆ. ಹಾಗಂತ ಇವರೇನು ಕೆಟ್ಟ ವ್ಯಕ್ತಿತ್ವ ಹೊಂದಿದ್ದು ಒಳ್ಳೆಯವರೆಂದು ಸಾಬೀತುಪಡಿಸಿಕೊಳ್ಳಲು ಪ್ರಯತ್ನಿಸುತ್ತಿಲ್ಲ. ಇವರ ಒಳ್ಳೆ ವ್ಯಕ್ತಿತ್ವ ಸಮಾಜಕ್ಕೆ ತಿಳಿಯಬೇಕು, ಅದನ್ನು ಇತರರು ಗ್ರಹಿಸಬೇಕು ಎಂಬುದು ಇವರ ಉದ್ದೇಶ. ಯಾವುದರಲ್ಲಾದರೂ ಹಣ ಹೂಡುತ್ತಿದ್ದರೆ ಸ್ವಲ್ಪ ಜಾಗ್ರತೆ ವಹಿಸಬೇಕಾಗುತ್ತದೆ. ಯಾಕಂದ್ರೆ ಇವರಿಗೆ ಒಂದೆರಡು ಮಾತುಗಳು ಆಡಿದ ಕೂಡಲೇ ಜನರನ್ನು ನಂಬುವ ಸ್ವಭಾವ ಜಾಸ್ತಿ ಇರುತ್ತದೆ. ಅವರ ಸುತ್ತಲಿರುವವರೇ ಅವರನ್ನು ಮೋಸಗೊಳಿಸುತ್ತಾರೆ ಎಂದು ಇವರು ತಿಳಿದುಕೊಳ್ಳುವುದಿಲ್ಲ. ಎಲ್ಲರೂ ಅವರಂತೆಯೇ ಬದುಕುತ್ತಾರೆ, ಇತರರನ್ನು ಮೋಸಗೊಳಿಸುವುದಿಲ್ಲ ಎಂದು ಇವರು ಭ್ರಮೆ ಪಡುತ್ತಿರುತ್ತಾರೆ. ಇದರಿಂದ ಇವರು ಇತರರ ಕೈಯಲ್ಲಿ ಅನೇಕ ಬಾರಿ ಮೋಸ ಹೋಗುತ್ತಾರೆ. ಇನ್ನು ಇವರಿಗೆ ಬುದ್ಧಿಶಕ್ತಿ, ಚಾಣಾಕ್ಷತನ ಜಾಸ್ತಿ ಇರುತ್ತದೆ. ಹಾಗಾಗಿ ಇವರ ಬೆಳವಣಿಗೆಗೆ ಇದು ತುಂಬಾ ಉಪಯೋಗವಾಗುತ್ತದೆ. ಇವರು ಯಾವ ರೀತಿ ಸ್ವಚ್ಛವಾದ ಪ್ರೀತಿ ಕೊಡುತ್ತಾರೋ ಇತರರು ಕೂಡ ಅದೇ ರೀತಿ ಇವರನ್ನು ಸ್ವಚ್ಛವಾಗಿ ಪ್ರೀತಿಸಬೇಕು ಎಂದು ಆಸೆ ಪಡುತ್ತಾರೆ. ಇನ್ನು 2024ರ ವಿಷಯಕ್ಕೆ ಬಂದರೆ ಈ 6 ಅಕ್ಷರದವರಿಗೆ ಈ ವರ್ಷ ತುಂಬಾ ಅದ್ಭುತವಾಗಿದೆ. ನ್ಯೂಮರಾಲಜಿ ಪ್ರಕಾರ ಇವರು ಜೀವನದಲ್ಲಿ ಎಂದಿನಿಂದಲೂ ಬಯಸುತ್ತಿರುವ ವಿಷಯಗಳು ಈ ವರ್ಷ ಪೂರ್ಣಗೊಳ್ಳುತ್ತವೆ. ಒಳ್ಳೆ ಸ್ನೇಹಿತರು, ಒಳ್ಳೆ ಸಂಗಾತಿ, ಒಳ್ಳೆ ಉದ್ಯೋಗ ಹಾಗೂ ಭವಿಷ್ಯತ್ತಿನಲ್ಲಿ ಉತ್ತಮ ಜೀವನ ಈ 2024ರಲ್ಲಿ ನಿಮಗೆ ಸಿಗಲಿದೆ. ಕೆಲ ಕಾಲದಿಂದ ನಿಮ್ಮನ್ನು ಪೀಡಿಸುತ್ತಿರುವ ಸಮಸ್ಯೆ ಯಾವುದಾದರೂ ಇದ್ದರೆ ಅದಕ್ಕೂ ಕೂಡ ಈ ವರ್ಷ ಪರಿಹಾರ ಸಿಗುತ್ತದೆ. ನೀವು ಯಾರೊಂದಿಗೆ ಸ್ನೇಹ ಮಾಡುತ್ತಿದ್ದೀರೋ ಅವರೊಂದಿಗೆ ಸ್ವಲ್ಪ ಹುಷಾರಾಗಿರಿ. ಅವರ ವ್ಯಕ್ತಿತ್ವದ ಬಗ್ಗೆ ಮೊದಲು ತಿಳಿದುಕೊಳ್ಳಿ. ನಿಮ್ಮ ಬೆಳವಣಿಗೆಗೆ ನೀವು ನಂಬಿದಂಥ ವ್ಯಕ್ತಿಗಳೇ ಅಡ್ಡ ಬರಲು ಪ್ರಯತ್ನಿಸುತ್ತಾರೆ. ಹಾಗಾಗಿ ಈ ವರ್ಷ ಸ್ವಲ್ಪ ಹುಷಾರಾಗಿದ್ದರೆ ಚೆನ್ನಾಗಿರುತ್ತದೆ. ನಿಮ್ಮ ಭವಿಷ್ಯ ಕೂಡ ತುಂಬಾನೇ ಚೆನ್ನಾಗಿ ರೂಪುಗೊಳ್ಳುತ್ತದೆ. ನಿಮ್ಮ ಬೆಳವಣಿಗೆಗೆ ಯಾರು ಬೆಂಬಲವಾಗಿ ನಿಲ್ಲುತ್ತಾರೋ, ಹಾಗೆ ಯಾರು ನಿಮ್ಮ ಹಿಂದೆ ಹಳ್ಳ ತೋಡುತ್ತಿದ್ದಾರೋ ಅದನ್ನು ಮೊದಲು ತಿಳಿದುಕೊಳ್ಳುವ ಪ್ರಯತ್ನ ಮಾಡಿ. ಯಾರನ್ನು ಕುರುಡಾಗಿ ನಂಬಬೇಡಿ. ಹಾಗೆ ನೀವು ಮುಂದೆ ಮಾಡುವ ಕೆಲಸಗಳ ಬಗ್ಗೆ ಮೊದಲೇ ಯಾರೊಂದಿಗೂ ಹೇಳಬೇಡಿ. ನೀವು ಮಾಡಬೇಕಾದ ಕೆಲಸವನ್ನು ಸಮಯಕ್ಕೆ ಸರಿಯಾಗಿ, ಸರಿಯಾದ ಪದ್ಧತಿಯಲ್ಲಿ ನಿಮ್ಮ ಬುದ್ಧಿವಂತಿಕೆಯನ್ನು 100% ಬಳಸಿ ಮಾಡಿ. ಆಗ ಗೆಲುವು ಖಂಡಿತವಾಗೂ ನಿಮ್ಮ ಸ್ವಂತವಾಗುತ್ತದೆ. ನೀವು ಈ 2024ರಲ್ಲಿ ಸಾಧಿಸುವಂತ ಗೆಲುವು 4 ಜನರು ಹೊಗಳುವಂತಿರುತ್ತದೆ. ಉತ್ತಮವಾದ, ಅದ್ಭುತವಾದಂಥ ಫಲ ಈ ವರ್ಷ ನಿಮಗೆ ಸಿಗಲಿದೆ. ಅದರಲ್ಲೂ ಮುಖ್ಯವಾಗಿ ಉದ್ಯೋಗ, ವಿವಾಹ, ವಿದೇಶಕ್ಕೆ ಹೋಗಿ ಸೆಟಲ್ ಆಗಲು ಆಸೆ ಪಡುವವರು, ಸಂತಾನ ಇಲ್ಲದೆ ಪರದಾಡುತ್ತಿರುವವರು, ಅನಾರೋಗ್ಯ ಸಮಸ್ಯೆಗಳಿಂದ ನರಳುತ್ತಿರುವವರು, ಆರ್ಥಿಕ ಸಮಸ್ಯೆಗಳಿಂದ ಒದ್ದಾಡುತ್ತಿರುವವರು ಈ ವರ್ಷ ಚೇತರಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ. ನ್ಯೂಮರಾಲಜಿ ಪ್ರಕಾರ ಈ 2024ನೇ ವರ್ಷ ನಿಮಗೆ ಅನುಕೂಲಕರವಾಗಿ ಕೆಲಸ ಮಾಡುತ್ತದೆ. ಹಾಗೆ ನೀವು ಈ ಹಿಂದೆ ಮಾಡಿರುವಂಥ ಒಳ್ಳೆ ಕೆಲಸಗಳ ಕಾರಣದಿಂದ ಈ ವರ್ಷ ಉತ್ತಮ ಫಲ ಅನುಭವಿಸುತ್ತೀರಿ. ಈ ವರ್ಷ ನೀವು ಶ್ರೀ ಮಹಾವಿಷ್ಣುವನ್ನು ಪೂಜಿಸಬೇಕು. ಹಾಗೆ ಸಾಧ್ಯವಾದರೆ ಪ್ರತಿ ಶುಕ್ರವಾರ ಶ್ರೀ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡುತ್ತಾ ಉಪವಾಸ ಆಚರಿಸಿ. ಹಾಗೆ ಹುಣ್ಣಿಮೆಯಂದು ಚಂದ್ರನ ಬೆಳಕಿನಲ್ಲಿ ಕುಳಿತು ಶ್ರೀ ಲಲಿತಾ ಸಹಸ್ರನಾಮ ಪಾಠಿಸುವಂತ ಅಭ್ಯಾಸ ಮಾಡಿಕೊಳ್ಳಿ. ತಪ್ಪದೇ ನಿಮ್ಮ ಜೀವನದಲ್ಲಿ ಒಳ್ಳೆ ಬದಲಾವಣೆ ಕಾಣುತ್ತೀರಿ. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.